ಹೆಲೋ ಸ್ಟೂಡೆಂಟ್ಸ್, ಈ ವರ್ಷ ಅಂತಂದರೆ 2025ನೇ ಸಾಲಿನಲ್ಲಿ ಇಂಜಿನಿಯರಿಂಗ್ ಕೋರ್ಸನ್ನು ಮಾಡೋರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನಮ್ಮ KA ಕಡೆಯಿಂದ ತಿಳಿಸಿರ್ತಕ್ಕಂಥದ್ದು. ಅದರ ಬಗ್ಗೆ ಕಂಪ್ಲೀಟಾಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ ತುಂಬ ವಿದ್ಯಾರ್ಥಿಗಳು ಸಹ ಇಂಜಿನಿಯರಿಂಗ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಆದರೆ ತುಂಬ ಜನ ಅಡ್ಮಿಷನ್ ಆಗೋದಿಲ್ಲ. ಬಿಕಾಸ್ ಅವರು ಅಂದ್ಕೊಂಡಿರ್ತಕ್ಕಂತಹ ಬ್ರ್ಯಾಂಚಲ್ಲಿ ಅವ್ರಿಗೆ ಸೀಟ್ ಅನ್ನೋದು ಸಿಗೋದಿಲ್ಲ. ಆ ಕಾರಣದಿಂದ ತುಂಬ ವಿದ್ಯಾರ್ಥಿಗಳು ಕೌನ್ಸಿಲಿಂಗೇನೋ ಅಟೆಂಡ್ ಮಾಡ್ತಾರೆ, ಆದರೆ ಅವರು ಅಡ್ಮಿಷನ್ ಅಂತೂ ಆಗೋದಿಲ್ಲ. ಸೊ ಈ ಕಾರಣದಿಂದಾಗಿ ನಮ್ಮ KA ಕಡೆಯಿಂದ ಈಗ ಒಂದು ಗುಡ್ ನ್ಯೂಸನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಎಂತಹ ಗುಡ್ ನ್ಯೂಸ್ ಅಂತಂದರೆ, ಈಗ ಕಾಲೇಜಸ್ಗಳಲ್ಲಿ ಬ್ರ್ಯಾಂಚ್ಗಳನ್ನು ಇನ್ಕ್ರೀಸ್ ಮಾಡಲಾಗಿದೆ, ಅದೇ ರೀತಿ ಸೀಟ್ಗಳನ್ನು ಸಹ ಇನ್ಕ್ರೀಸ್ ಮಾಡಲಾಗಿದೆ ಅಂತ ಹೇಳಿ ಗುಡ್ ನ್ಯೂಸನ್ನು ತಿಳಿಸಿರ್ತಕ್ಕಂಥದ್ದು. ಅಂತಂದರೆ ಈಗ ಒಂದು ಕಾಲೇಜಲ್ಲಿ ಒಂದು 5 ಬ್ರಾಂಚಸ್ ಇತ್ತಂತಾರೆ, ಅದಕ್ಕೆ ಒಂದು 3 ಬ್ರಾಂಚಸನ್ನು ಆ್ಯಡ್ ಮಾಡ್ತಕ್ಕಂಥದ್ದು. ಇನ್ನು ಹೊಸದಾಗಿರ್ತಕ್ಕಂತಹ ಬ್ರಾಂಚಸನ್ನು ಆ್ಯಡ್ ಮಾಡ್ತಾರೆ. ಅಫ್ಕೋರ್ಸ್ ಅದರಿಂದ ಸೀಟ್ಗಳು ಸಹ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ಈಗ ತುಂಬ ವಿದ್ಯಾರ್ಥಿಗಳು ಈಗ ಕಂಪ್ಯೂಟರ್ ಕೋರ್ಸನ್ನು ತುಂಬ ವಿದ್ಯಾರ್ಥಿಗಳು ಪ್ರಿಫರ್ ಮಾಡ್ತಿರೋ ಕಾರಣದಿಂದ ಸೊ ಕಂಪ್ಯೂಟರ್ ಕೋರ್ಸ್ಗೆ ಸಂಬಂಧಪಟ್ಟಂತಲೇ ಹಲವಾರು ಕಾಲೇಜಸಲ್ಲಿ ಕಂಪ್ಯೂಟರ್ ಬ್ರಾಂಚನ್ನು ಇನ್ಕ್ರೀಸ್ ಮಾಡಲಾಗಿದೆ. ಸೊ ಅಫ್ಕೋರ್ಸ್ ಅದರಿಂದ ಸೀಟ್ಗಳು ಸಹ ಇನ್ಕ್ರೀಸ್ ಆಗಿದೆ ಅಂತ ಹೇಳಿ ಈಗ ಮಾಹಿತಿಗಳನ್ನು ತಿಳಿಸ್ತಿರ್ತಕ್ಕಂಥದ್ದು. ಓಕೆನಾ. ಸೊ ಇದೆಲ್ಲ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಮಾಡ್ತಾರಲ್ಲ, ಸೊ ಅವಾಗ ಗೊತ್ತಾಗುತ್ತೆ. ಜಸ್ಟ್ ಈಗ ಒಂದು ಇನ್ಫಾರ್ಮೇಷನನ್ನು ತಿಳಿಸಿರ್ತಕ್ಕಂಥದ್ದು, ಬ್ರಾಂಚಸ್ ಆ್ಯಂಡ್ ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡಲಾಗ್ತಿದೆ ಅಂತ ಹೇಳಿ. ಸೊ ಸೀಟ್ ಮ್ಯಾಟ್ರಿಕ್ಸಲ್ಲಿ ಡೀಟೇಲ್ ಆಗಿ ನಮಗೆ ಗೊತ್ತಾಗುತ್ತೆ. ಸೊ ಎಷ್ಟು ಬ್ರಾಂಚಸ್ ಇನ್ಕ್ರೀಸ್ ಆಗಿದೆ, ಎಷ್ಟು ಸೀಟ್ಗಳು ಇಂಟ್ಯಾಕ್ಟ್ ಆಗಿದೆ, ಸೊ ಅವೆಲ್ಲ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲೂ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.